ಇನ್ನು ಪದ್ಮಪ್ರಿಯವರು ಶಂಕರ್ ಗುರು, ಆಪರೇಷನ್ ಡೈಮಂಡ್ ರಾಕೆಟ್ ಹಾಗೂ ತಾಯಿಗೆ ತಕ್ಕ ಮಗ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಮೈನಾವತಿಯವರು ಭಕ್ತ ವಿಜಯ, ಹರಿಭಕ್ತ, ರಾಯರ ಸೊಸೆ, ಸತಿನಲಾಯಿನಿ, ಹಬ್ಬ ಹುಡುಗಿ, ಅನ್ನಪೂರ್ಣ, ಸರ್ವಜ್ಞಮೂರ್ತಿ, ಅಮ್ಮ, ಗಂಡೊಂದು ಹೆಣ್ಣಾರು, ಶ್ರೀಕೃಷ್ಣದೇವರಾಯ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಮಂಜುಳಾ ಅವರು ಮೂರುವರೆ ವಜ್ರಗಳು, ಭಕ್ತ ಕುಂಬಾರ, ಸಂಪತ್ತಿಗೆ ಸವಾಲ್, ಎರಡು ಕನಸು, ಶ್ರೀನಿವಾಸ ಕಲ್ಯಾಣ, ನೀನನ್ನ ಗೆಲ್ಲಲಾರೆ, ದಾರಿ ತಪ್ಪಿದ ಮಗ ಹಾಗೂ ಮಯೂರ. ಮಹಾಲಕ್ಷ್ಮಿಯವರು ಪರಶುರಾಮ್ ಚಿತ್ರದಲ್ಲಿ ನಟಿಸಿದ್ದಾರೆ. ಮಾಧವಿಯವರು ಹಾಲುಜೇನು, ಭಾಗ್ಯದಲಕ್ಷ್ಮಿ ಬಾರಮ್ಮ, ಅನುರಾಗ ಅಲ್ಲಿತ್ತು, ಶ್ರುತಿ ಸೇರಿದಾಗ, ಆಕಸ್ಮಿಕ, ಜೀವನ ಚೈತ್ರ ಹಾಗೂ ಒಡ ಹುಟ್ಟಿದವರು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಇನ್ನು ಲೀಲಾವತಿಯವರು ಜಗಜ್ಯೋತಿ ಬಸವೇಶ್ವರ, ಧರ್ಮವಿಜಯ, ರಣಧೀರ ಕಂಠೀರವ, ರಾಣಿ ಹೊನ್ನಮ್ಮ, ದಶಾವತಾರ, ಕಿತ್ತೂರು ರಾಣಿ ಚೆನ್ನಮ್ಮ, ಕಣ್ತೆರೆದು ನೋಡು, ಕೈವಾರ ಮಹಾತ್ಮೆ, ಗಾಳಿಗೋಪುರ, ಭೂದಾನ, ಕಣ್ತೆರೆದು, ಕುಟುಂಬದ ಕಣ್ಣು, ವಿಧಿವಿಲಾಸ, ಸಂತ ತುಕಾರಾಮ, ಕನ್ಯಾರತ್ನ, ಜೀವನ ತರಂಗ, ಕುಲವಧು, ಮಲಿ ಮದುವೆ, ಕಲಿತರ ಹೆಣ್ಣು, ವೀರಕೇಸರಿ, ವಾಲ್ಮೀಕಿ, ಮನಮೆಚ್ಚಿದ ಮಡದಿ, ನಂದಾದೀಪ, ಶಿವರಾತ್ರಿ ಮಹಾತ್ಮೆ, ನಾಗಪೂಜೆ, ತುಂಬಿದ ಕೊಡ, ಚಂದ್ರಹಾಸ, ವಾತ್ಸಲ್ಯ, ಮಹಾಸತಿ ಅನುಸೂಯ, ಇದೇ ಮಹಾಸುದಿನ, ಮದುವೆ ಮಾಡಿ ನೋಡು, ತೂಗುದೀಪ, ಪ್ರೇಮಮಹಿ, ಮೋಹಿನಿ ಭಸ್ಮಾಸ್ಪರ, ಗಂಗೆಗೌರಿ, ಭಾಗ್ಯದೇವತೆ, ಉಯ್ಯಾಲೆ, ಸಿಪಾಯಿರಾಮು, ಮೂರುವರೆ ವಜ್ರಗಳು, ಭಕ್ತ ಕುಂಬಾರ, ನಾನಿನ ಮರೆಯಲಾರೆ, ಜ್ವಾಲಾಮುಖಿ, ಎರಡು ನಕ್ಷತ್ರಗಳು ಹಾಗೂ ಶ್ರಾವಣ ಬಂತು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಇನ್ನು ಲಲಿತಾ ರಾವ್ ಅವರು ಧರ್ಮವಿಜಯ, ರಾಣಿ ಹೊನ್ನಮ್ಮ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಲಕ್ಷ್ಮಿ ಅವರು ಗೋವಾದಲ್ಲಿ CID 999, ನಾನಿನ ಮರೆಯಲಾರೆ, ಒಲವು ಗೆಲುವು, ನಾನೊಬ್ಬ ಕಳ್ಳ, ರವಿಚಂದ್ರ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಕೃಷ್ಣಕುಮಾರಿ ಅವರು ಭಕ್ತ ಕನಕದಾಸ, ಹಾಸಸುಂದರಿ, ಶ್ರೀಶೈಲ್ಯ ಮಹಾತ್ಮೆ, ಮಹಾತ್ಮ ಕಬೀರ, ಸ್ವರ್ಣಗೌರಿ, ಚಂದ್ರಕುಮಾರ, ಸತಿ ಸಾವಿತ್ರಿ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಕಾಂಚನ ಅವರು ಬಬ್ರುವಾಹನ, ಶಂಕರ್ ಗುರು, ನಾನೊಬ್ಬ ಕಳ್ಳ ಹಾಗೂ ಸಮಯದ ಗೊಂಬೆ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಕಲ್ಪನಾ ಅವರು ಸಾಕು ಮಗಳು, ನಾಂದಿ, ಮಂತ್ರಾಲಯ ಮಹಾತ್ಮೆ, ಬಾಲನಾಗಮ್ಮ, ಶ್ರೀ ಕನ್ನಿಕಾ ಪರಮೇಶ್ವರಿ ಕಥೆ, ಸ್ವರ್ಣಮಂಗಳ, ಇಮ್ಮಡಿ ಪುಲಕೇಶಿ, ಬಂಗಾರದ ಹೂವು, ಗಾಂಧಿನಗರ, ಅಣ್ಣೆಲೆ ಚಿಗುರಿದಾಗ, ಮಹಾಸತಿ ಅರುದಂತಿ, ಮಣ್ಣಿನ ಮಗ, ಒಯ್ಯಾಲೆ, ಕರುಳಿನ ಕರೆ, ದೇವರ ಮಕ್ಕಳು, ಗಂಧದ ಗುಡಿ, ಎರಡು ಕನಸು ಹಾಗೂ ದಾರಿ ತಪ್ಪಿದ ಮಗ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಜಯಪ್ರದ ಅವರು ಸನಾದಿ ಅಪ್ಪಣ್ಣ, ಹುಲಿ ಹಾವಿನ ಮೇವು, ಕವಿರತ್ನ ಕಾಳಿದಾಸ, ಶಬ್ದವೇದಿ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಇನ್ನು ಜಯಂತಿ ಇವರೇ ಅಣ್ಣವರ ಜೊತೆ ಅತಿ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದವರು. ಇವರು ಹೀರೋಯಿನ್ ಆಗಿ ಮಾತ್ರ ನಟಿಸಿದವರು. ಶ್ರೀರಾಮಾಂಜನೇಯ ಯುದ್ಧ, ಚಂದವಳ್ಳಿ ತೋಟ, ತುಂಬಿದ ಕೊಡ, ಮುರಿಯದ ಮನೆ, ಪ್ರತಿಜ್ಞೆ, ಸರ್ವಜ್ಞ ಮೂರ್ತಿ, ವಾತ್ಸಲ್ಯ, ಮಹಾಸತಿ ಅನುಸೂಯ, ಬೆಟ್ಟದ ಹುಲಿ, ಮಂತ್ರಾಲಯ ಮಹಾತ್ಮೆ, ಪ್ರೇಮಮಹಿ, ಕಿಲಾಡಿ ರಂಗ, ಲಗ್ನಪತ್ರಿಕೆ, ದೇವರ ಗೆದ್ದ ಮಾನವ, ಮನಸ್ಸಿದ್ದರೆ ಮಾರ್ಗ, ಹಿಮ್ಮಡಿ ಪುಲಕೇಶಿ, ಚಕ್ರತೀರ್ಥ, ಜೇಡರ ಬಲೆ, ಬೆಂಗಳೂರು ಮೈ, ರೌಡಿ ರಂಗಣ್ಣ, ಸಿಂಹ ಸ್ವಪ್ನ, ಚೂರಿ ಚಿಕ್ಕಣ್ಣ, ಪುನರ್ಜನ್ಮ, ಬಲೆರಾಜ, ಚಿಕ್ಕಮ್ಮ, ಶ್ರೀಕೃಷ್ಣದೇವರಾಯ, CID ರಾಜಣ್ಣ, ನನ್ನ ತಮ್ಮ, ಬಾಳು ಬೆಳಗಿತು, ದೇವರ ಮಕ್ಕಳು, ಪರೋಪಕಾರಿ, ಕಸ್ತೂರಿ ನಿವಾಸ, ಬಾಲಬಂಧನ, ಕುಲಗೌರವ, ಕ್ರಾಂತಿವೀರ, ನಂದ ಗೋಕುಲ, ದೇವರ ಕೊಟ್ಟ ತಂಗಿ, ಮೂರುವರೆ ವಜ್ರಗಳು ಹಾಗೂ ಬಹದ್ದೂರ್ ಗಂಡು. ಇನ್ನು ಜಯಮಾಲ ಅವರು ತ್ರಿಮೂರ್ತಿ, ಪ್ರೇಮದ ಕಾಣಿಕೆ, ಬಡವರ ಬಂಧು, ಬಬ್ರುವಾಹನ, ಗಿರಿಕನ್ಯೆ, ಶಂಕರ್ ಗುರು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಜಯಚಿತ್ರ ಅವರು ಒಂದೇ ಒಂದು ಚಿತ್ರ, ಹುಲಿ ಹಾವಿನ ಮೇವು ಚಿತ್ರದಲ್ಲಿ ನಟಿಸಿದ್ದಾರೆ. ಜಮುನಾ ಅವರು ಭೂಕೈಲಾಸ, ಸಾಕ್ಷಾತ್ಕಾರ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಗೀತಾ ಅವರು ಧ್ರುವತಾರೆ, ಅನುರಾಗಲಿತ್ತು, ಶ್ರುತಿ ಸೇರಿದಾಗ, ದೇವತ ಮನುಷ್ಯ, ಆಕಸ್ಮಿಕ, ಶಿವಮುಚಿತ ಗಣಪ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಹರಿಣಿಯವರು ಧರ್ಮವಿಜಯ, ಆಶಾಸುಂದರಿ, ವಿಧಿವಿಲಾಸ, ನಾಗಾರ್ಜುನ, ಕರುಣೆಯ ಕುಟುಂಬದ ಕಣ್ಣು, ನಂದದೀಪ, ಶಿವಗಂಗೆ ಮಹಾತ್ಮೆ, ನಾಂದಿ, ಸರ್ವಜ್ಞ ಮುಕ್ತಿ, ಇದೇ ಮಹಾಸುದಿನ, ಪತಿರಥ ಹಾಗೂ ಸತಿ ಸುಲೋಚನ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಇನ್ನು ಗಾಯತ್ರಿಯವರು ವಸಂತ ಗೀತೆ, ಅದೇ ಕಣ್ಣು, ಜ್ವಾಲಾಮುಖಿ ಚಿತ್ರಗಳಲ್ಲಿ ನಟಿಸಿದ್ದಾರೆ.
ಚಂದ್ರಕಲಾ ಅವರು ಶ್ರೀ ರಾಮಾಂಜನೇಯ ಯುದ್ಧ, ಪಾರ್ವತಿ ಕಲ್ಯಾಣ, ರೌಡಿ ರಂಗಣ್ಣ, ಮಾರ್ಗದರ್ಶಿ, ಪುನರ್ಜನ್ಮ ಚಿತ್ರಗಳಲ್ಲಿ ನಟಿಸಿದ್ದಾರೆ. ದೀಪ ಅವರು ಒಂದೇ ಒಂದು ಚಿತ್ರ ಧ್ರುವತಾರೆ ಚಿತ್ರದಲ್ಲಿ ನಟಿಸಿದ್ದಾರೆ. ಭಾರತಿ ಕನ್ನಡ ಚಿತ್ರರಂಗದ ಗೋಲ್ಡನ್ ಜೋಡಿ ಅಣ್ಣವರು ಹಾಗೂ ಭಾರತಿಯವರು. ಮಧುಮಾಲತಿ, ಎಮ್ಮೆ ತಮ್ಮಣ್ಣ, ಸಂಧ್ಯಾರಾಗ, ಗಂಗೆ ಗೌರಿ, ರಾಜಶೇಖರ, ರಾಜದುರ್ಗದ ರಹಸ್ಯ, ಬೀದಿ ಬಸವಣ್ಣ, ಮನಸಾಕ್ಷಿ, ಅಮ್ಮ, ಗಂಡೊಂದು ಹೆಣ್ಣಾರು, ಮೇಯರ್ ಮುತ್ತಣ್ಣ, ಶ್ರೀ ಕೃಷ್ಣದೇವರಾಯ, ಹಸಿರು ತೋರಣ, ಬಲೆಜೋಡಿ, ಬಾಳ ಬೆಳಗಿತ್ತು, ಕುಲಗೌರವ, ನಮ್ಮ ಸಂಸಾರ, ತಾಯಿಯ ದೇವರು, ಶ್ರೀ ಕೃಷ್ಣ ರುಕ್ಮಿಣಿ ಸತ್ಯಭಾಮ, ಜನ್ಮರಹಸ್ಯ, ಬಂಗಾರದ ಮನುಷ್ಯ, ಹೃದಯ ಸಂಗಮ, ಜಗಮೆಚ್ಚಿದ ಮಗ, ಬಿಡುಗಡೆ, ಸ್ವಯಂವರ ಹಾಗೂ ದೂರದ ಬೆಟ್ಟ. ಅರ್ಚನಾ ಅವರು ಗುರಿ ಹಾಗೂ ಒಂದು ಮುತ್ತಿನ ಕತೆ ಚಿತ್ರದಲ್ಲಿ ನಟಿಸಿದ್ದಾರೆ. ಆರತಿಯವರು ಕಸ್ತೂರಿ ನಿವಾಸ, ಪ್ರತಿಧ್ವನಿ, ನ್ಯಾಯವೇ ದೇವರು, ಶ್ರೀ ಕೃಷ್ಣ ರುಕ್ಮಿಣಿ ಸತ್ಯಭಾಮ, ಸಿಪಾಯಿರಾಮು, ಬಂಗಾರದ ಮನುಷ್ಯ, ಬಳೆ ಹುಚ್ಚ, ಮೂರುವರ ವಜ್ರಗಳು, ಬಂಗಾರದ ಪಂಜರ, ದಾರಿ ತಪ್ಪಿದ ಮಗ, ಪ್ರೇಮದ ಕಾಣಿಕೆ, ರಾಜನ ರಾಜ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಇನ್ನು ಅಂಬಿಕಾ ಅವರು ಚಲಿಸುವ ಮಡುಗರು, 2 ನಕ್ಷತ್ರಗಳು, ಅಪೂರ್ವ ಸಂಗಮ. ಇನ್ನು ಆದಿವನಿ ಲಕ್ಷ್ಮೀದೇವಿಯವರು ಶ್ರೀ ರಾಮಾಂಜನೇಯ ಯುದ್ಧ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಕನ್ನಡಿಗರೇ, ಇದು ಅಣ್ಣವರ ಜೊತೆ ಹೀರೋಯಿನ್ಗಳು ನಟಿಸಿದ ಪಟ್ಟಿ. ಅವರು ಬೇರೆ ಚಿತ್ರಗಳಲ್ಲಿ ನಾಯಕ ನಟಿ ಆಗಿದ್ರೂ ಅಣ್ಣವ್ರ ಜೊತೆ ಒಂದು ಪಾತ್ರದಲ್ಲಿ ಮಾಡಿದಂಥವರು. ನಾನು ಈ ಮಾಹಿತಿನ ನಿಮಗೆ ಕೊಟ್ಟಿದ್ದೀನಿ. ಇನ್ನು ನಾಳೆ ನಿಮಗೆ ಅಣ್ಣವರ ಸಂಗೀತ ನಿರ್ದೇಶಕರ ಬಗ್ಗೆ, ಇನ್ನು ಮುಂದಿನ ಎಪಿಸೋಡಲ್ಲಿ ಅಣ್ಣವರು ಯಾವ್ಯಾವ ನಿರ್ದೇಶಕರು ಎಷ್ಟು ಚಿತ್ರಗಳಲ್ಲಿ ನಟಿಸಿದರು, ಅವರು ಆ ಚಿತ್ರಗಳು ಯಾವುದು, ಇದನ್ನೆಲ್ಲ ನಿಮಗೆ ಸಂಪೂರ್ಣ ಮಾಹಿತಿನ ನಿಮಗೆ ಕೊಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ನೇರವಾಗಿ ಸಲ್ಲಿಸಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಕರ್ನಾಟಕ ಮಾತೆ. ನಮಸ್ಕಾರ.